ನಮಸ್ಕಾರ ಸ್ನೇಹಿತರೆ. ಸಂಕಷ್ಟಹರ ಚತುರ್ಥಿ ಇರೋದ್ರಿಂದ ಇವತ್ತು ನಾನು ಸಂಕಷ್ಟಹರ ಚತುರ್ಥಿ 15 ವರ್ಷದಿಂದ ಮಾಡ್ತಾಯಿದ್ದೀನಿ. ತಿಂಗಳು ಮಾಡ್ತೀನಿ ಉಪವಾಸ ಇದ್ದು. ಇವತ್ತು ಈ ರೀತಿ ನಾನು ಪೂಜೆ ಮಾಡ್ಕೊಂಡಿದ್ದೀನಿ. ಮನೆ ಇಟ್ಕೊಂಡು ಅದ್ರ ಮೇಲೆ ರಂಗೋಲಿ ಹಾಕಿ ಗಣೇಶ ಫೋಟೋ ಇಟ್ಟು ಹೂವೆಲ್ಲ ಅಲಂಕಾರ ಮಾಡಿಕೊಂಡು ಮತ್ತು ಗಣೇಶ ವಿಗ್ರಹ ಐತೆ, ಅದಕ್ಕೆ ಅಭಿಷೇಕ ಮಾಡ್ಕೊತಾ ಇದ್ದೀನಿ. ಹಾಗೆ ಶಿವಲಿಂಗ ಕೂಡ ಐತೆ, ಅದಕ್ಕೂ ಅಭಿಷೇಕ ಮಾಡ್ಕೊತೀನಿ. ನಮ್ಮ ಮನೆ ಶಿವಲಿಂಗ ಇದ್ರಂತೂ ಡೈಲಿ ನಾವು ಅಭಿಷೇಕ ಮಾಡಬೇಕು, ನೀರಿಂದ ಆದರೂ ಕೂಡ ಅಭಿಷೇಕ ಮಾಡಬೇಕು. ಇಲ್ಲಿ ಚಂದ್ರನೊಂದು ವಿಗ್ರಹ ಐತೆ, ಅದಕ್ಕೂ ಅಭಿಷೇಕ ಮಾಡ್ಕೊಂಡಿದ್ದೀನಿ. ಗಣೇಶ ಪೂಜೆ ಮಾಡಬೇಕು ಅಂದರೆ ಚಂದ್ರನ್ನು ನಾವು ಪೂಜೆ ಮಾಡಲೇಬೇಕು. ಅದೇ ತಟ್ಟೆಗೆ ಅಕ್ಕಿ ಹಾಕಿ ಗಣೇಶನ ಇಟ್ಕೊತಾ ಇದ್ದೀನಿ. ಹಾಗೆ ಚಂದ್ರನೂ ಕೂಡ ಇಟ್ಕೊತೀನಿ. ಶಿವಲಿಂಗ ನಾರ್ಮಲ್ ಜಾಗದಲ್ಲಿ ಎಲ್ಲಿರುತ್ತೆ ನಾವು ಕಳಸದ ಮುಂದೆ ಎಲ್ಲ ಇಟ್ಕೊಂಡಿರ್ತೀನಿ. ಅಕ್ಕಿ ಹಾಕಿ ಜೋಡಿಸಿ ಕಳಸದ ತಟ್ಟೆಲೆ ಎಲ್ಲ ವಿಗ್ರಹಗಳು ಇಟ್ಕೊತೀನಿ. ನಾನು ಈ ರೀತಿ ಗಣೇಶ ಚತುರ್ಥಿ ಏಕಾದಶಿ ಇರಬೇಕಾದ್ರೆ ತಿಂಗಳಲ್ಲಿ ಬರುವಂಥ ರಥಗಳು ಯಾವ್ದಾದ್ರು ನಾನು ಸಪ್ರೇಟಾಗಿ ಮಾಡಬೇಕು ಅಂದರೆ ಈ ರೀತಿ ಸಪ್ರೇಟಾಗಿಟ್ಟು ಆ ಫೋಟೋ ಇಟ್ಟು ನಾನು ಪೂಜೆ ಮಾಡ್ಕೊತೀನಿ. ನೋಡಿ, ಇವಾಗ ಗಣೇಶನಿಗೂ ಅಲಂಕಾರ ಮಾಡ್ಕೊತಾ ಇದ್ದೀನಿ. ವಿಗ್ರಹಗೂ ಅದಕ್ಕೇನು ಜಾಸ್ತಿ ಹೂವು ಹಾಕೋದಕ್ಕೇನು ಆಗಲ್ಲ, ಒಂದೇ ಹೂವು ಹಾಕೋದಕ್ಕಾಗೋದು. ಅದಕ್ಕೆ ಒಂದು ಹೂವು ಇಟ್ಟು 21 ಗರಿಕೆ ಇಟ್ಕೊಂಡಿದ್ದೀನಿ. ಚಂದ್ರನಿಗೊಂದು ಸಾವಂತಿಗೆ ಇಟ್ಟಿದ್ದೀನಿ. ನೋಡಿ, ಈ ರೀತಿ 21 ಗರಿಕೆ ಒಂದು ದಾರದಲ್ಲಿ ಕಟ್ಟಿ ಲೆಕ್ಕ ಹಾಕಿ ಕ್ಲೀನಾಗಿ ನಾವು 21 ಗರಿಕೆನೇ ಇಡಬೇಕು. ಈ ರೀತಿ ಗಣೇಶನಿಗೆ 21 ಗರಿಕೆ ಇಟ್ಟರೆ ತುಂಬಾ ಒಳ್ಳೆಯದು. ಇಷ್ಟೆಲ್ಲ ರೆಡಿ ಆದಮೇಲೆ ಇವಾಗ ಪೂಜೆಗೆ ದೀಪ ಅಂಟಿಸ್ಕೊತಾ ಇದ್ದೀನಿ. ದೀಪ ಅಂಟಿಸ್ಬೇಕಾದ್ರೆ ದೀಪದ ಮಂತ್ರ ಹೇಳಬೇಕು, ದೀಪಂ ಪರಂ ಜ್ಯೋತಿ ಅಂತ. ಇವಾಗ ಆ ಮಂತ್ರ ಹೇಳಿದ್ರೆ ತುಂಬ ಲಾಂಗ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ದೀಪ ಅಂಟಿಸೋ ಮಂತ್ರನ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಇವಾಗ ಅಷ್ಟೋತ್ತರ ಪೂಜೆ ಮಾಡ್ಕೊತೀನಿ ನಾನು. ಗೌರಿ ಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರಿ ನಿತ್ಯಂ ಆಯು ಕಾಮಾರ್ಥ ಸಿದ್ಧಯೇ. ನಾನಿಲ್ಲಿ ಮೊಬೈಲ್ ನೋಡಿಕೊಂಡು ಅಷ್ಟೋತ್ತರ ಪೂಜೆ ಮಾಡ್ತಾಯಿದ್ದೆ. ಇವಾಗ ಮೊಬೈಲಲ್ಲಿ ವಿಡಿಯೋ ಮಾಡೋದ್ರಿಂದ ನಾನು ಅಷ್ಟೋತ್ತರ ಪೂಜೆಗೆ ಅಷ್ಟೋತ್ತರನ ಟಿ ವಿಲೇ ಹಾಕ್ಕೊಂಡಿದ್ದೀನಿ. ಟಿ ವಿಲೇ ಹೇಳ್ಬೇಕಾದ್ರೆ ನಾನು ಅಷ್ಟೋತ್ತರ ಪೂಜೆ ಮಾಡ್ಕೊತೀನಿ. ನನಗೆ ಅಷ್ಟೋತ್ತರ ಅಷ್ಟು 108 ಇರುತ್ತೆ, ಅಷ್ಟು ಬರಲ್ಲ, ಸ್ವಲ್ಪ ಬರುತ್ತೆ ಅಷ್ಟೇ, ಸೆಂಟ್ರದ್ದು. ಅಷ್ಟೋತ್ತರ ಪೂಜೆ ಆದಮೇಲೆ ಊದು ಕಡ್ಡಿಲಿ ಪೂಜೆ ಮಾಡಿ ಇವಾಗ ನೈವೇದ್ಯ ಮಾಡಿ ಈ ರೀತಿ ಆರತಿ ಮಾಡ್ಕೋಬೇಕು. ಈ ಹೂ ಬತ್ತಿ ಮನೆಯಲ್ಲೇ ಮಾಡ್ಕೋಬೋದು. ಆ ವಿಡಿಯೋ ಕೂಡ ನಿಮಗೆ ಹಾಕಿದ್ದೀನಿ. ಏನೂ ಖರ್ಚಿಲ್ಲದೆ ಮನೆಯಲ್ಲೇ ಮಾಡೋವಂಥ ಹೂ ಬತ್ತಿ, ಅದನ್ನು ಕೂಡ ಹೋಗಿ ನೋಡಿ, ತುಂಬಾ ಯೂಸ್ ಆಗುತ್ತೆ ಆ ವಿಡಿಯೋ. ಏನೂ ಖರ್ಚಿಲ್ಲದೆ ಮನೆಯಲ್ಲೇ ಮಾಡ್ಕೋಬೋದು. ಈ ರೀತಿ ನಾವು ಮೂಕ ಆರತಿ ಮಾಡಬಾರ್ದು. ಅದಕ್ಕೆ ಒಂದು ಗಣಪತಿದು ಒಂದು ನನಗೆ ಅಷ್ಟೊಂದು ಬರಲ್ಲ, ಸ್ವಲ್ಪ ಬರುತ್ತೆ, ಅದನ್ನು ಹೇಳ್ತೀನಿ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ, ನೀ ಹೇಳು ಲೋಕದಿ ಅನುದಿನ ವಿಹಪರದ ಸಾಧನೆಗೆ ನೀನೆ ಕಾರಣ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಬದ ಶುಕ್ಲದ ಚೌತಿ ಹಿಂದು ಮನೆ ಮನೆಗೂ ದಯ ಮಾಡಿ ಹರಸು ಎಂದು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ಇವಾಗ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡೋಣ. ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಅಷ್ಟರಲ್ಲಿ ಹೋಮ ಮಾಡ್ತಾಯಿದ್ರು. ಪೂರ್ಣಾವತಿ ಕರೆಕ್ಟಾಗಿ ಹೋಗಿದೆ. ನೋಡಿ, ಪೂರ್ಣಾವತಿ ಆಗೈತೆ. ಇವಾಗ ಮಹಾಮಂಗಳಾರತಿ ಮಾಡ್ತಾಯಿದ್ದಾರೆ. ಪೂರ್ಣಾವತಿ ತುಂಬ ಹೊಗೆ ಇರೋದ್ರಿಂದ ಹೋಮಕ್ಕೆ ತುಂಬ ಗರಿಕೆ ಎಲ್ಲ ಹಾಕಿರ್ತಾರೆ, ಅದಕ್ಕೆ ಹೊಗೆ ಇರೋದ್ರಿಂದ ನಾನು ನಿಮಗೆ ಪೂರ್ಣಾವತಿ ಮಾಡೋದು ತೋರ್ಸೋಕ್ಕಾಗಿಲ್ಲ. ಇವಾಗ ದೇವ್ರಿಗೆ ಅಷ್ಟೋತ್ತರ ಪೂಜೆ ಎಲ್ಲ ಮಾಡಿ ಮಹಾಮಂಗಳಾರತಿ ಮಾಡ್ತಾಯಿದ್ದಾರೆ. ಇವತ್ತಿನ ಸಂಕಷ್ಟಹರ ಚತುರ್ಥಿ ಪೂಜೆ ಇದಾಗಿತ್ತು. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ ಗಣಪತಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.